ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 40ನೇ ಶ್ಲೋಕ. ಶ್ರೀ ಭಗವಾನುವಾಚ ಪಾರ್ಥನೈವ ನಾಮೋತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ ಕಶ್ಚಿತ್ ದುರ್ಗತಿಂ तात ಗಚ್ಚತಿ. Sri Bhagavan said, Arjuna, there is no fall for him either here or hereafter, for O may believe. None who strives for self-redemption, God realization, ever meets with evil destiny. ಭಗವಂತ ಹೇಳ್ತಾ ಇರೋ ಮಾತು, ಏ ಅರ್ಜುನ, ಇಲ್ಲಿ ಆಗಲಿ ಸ್ವರ್ಗದಲ್ಲಿ ಆಗಲಿ ಅಥವಾ ಇರುವಾಗಲಿ ಶರೀರ ಇಲ್ಲದಿರುವಾಗಲಿ ವಿನಾಶ ಅನ್ನುವಂಥದ್ದು ನ ವಿದ್ಯತೆ. ಆಮೇಲೆ ಅವರಿಗೆ ಯಾವಾಗಲೂ ಕೂಡ ದುಃಖ ಅನ್ನುವಂಥದ್ದು ಇರೋದಿಲ್ಲ. ನೋಡುವವರ ದೃಷ್ಟಿಯಲ್ಲಿ ದುಃಖ ಅಂತ ಅನಿಸಬಹುದು, ಅನುಭವಿಸುವ ದೃಷ್ಟಿಯಲ್ಲಿ ಅವರಿಗೆ ದುಃಖ ಇರಬಹುದು, ಆದರೆ ಅವರು ಬಹಳ ಸುಖಿಗಳಾಗಿರ್ತಾರೆ. ನನ್ನ ನಂಬಿಕೊಂಡು ನನ್ನ ಹೆಸರಿನಲ್ಲಿ ಮಾಡ್ತಕ್ಕಂಥ ಅವರ ಸೇವೆಗೆ ಎಂದೆಂದು ನಷ್ಟವಿಲ್ಲ ಅಂತ ಅಭಿಪ್ರಾಯ. ಹಾಗಾಗಿ ನೀನು ಮಾಡ್ತಕ್ಕಂಥ ಯೋಗ, ನೀನು ಮಾಡ್ತಕ್ಕಂಥ ಸಾಧನೆ ಎಲ್ಲವೂ ಕೂಡ ಸಹಜವಾಗಿ ಫಲವನ್ನು ಕೊಡುತ್ತವೆ. ನೀನು ಮಾಡ್ತಕ್ಕಂಥ ಯೋಗಕ್ಕೆ, ನೀನು ಮಾಡ್ತಕ್ಕಂಥ ಸಾಧನೆಗೆ ಯಾವಾಗಲೂ ನಷ್ಟ ಅನ್ನುವಂಥದ್ದು ಇರೋದಿಲ್ಲ. ನೀನು ಮಾಡದೆ ಹೋದರೆ, ಈ ಜನ್ಮದಲ್ಲಿ ಪೂರ್ಣವಾಗಿ ಮಾಡದೆ ಹೋದರೆ ಮುಂದಿನ ಜನ್ಮದಲ್ಲಿ ಅದು ನನಗೆ ಬರುತ್ತದೋ ಇಲ್ಲೋ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸಿದ್ದಿ. ನೀ ಮಾಡಿರುವಂಥದ್ದು ಎಷ್ಟಿದ್ದರೂ ಕೂಡ ಅದು ನಾಶ ಆಗೋದಿಲ್ಲ. ಅದು ಮುಂದಿನ ಜನ್ಮಕ್ಕೆ ನಿನಗೆ ಸಹಜವಾಗಿ ಇರುತ್ತದೆ. ಅದು ಈ ಲೋಕದಲ್ಲಿ ಆಗಬಹುದು, ಪರಲೋಕದಲ್ಲಿ ಆಗಬಹುದು, ನೀನು ಜೀವಿತ ಕಾಲ ಅವಧಿಯಲ್ಲಿ ಆಗಬಹುದು, ನೀನು ಜೀವ ಇಲ್ಲದೆ ಪರಲೋಕಗಳಲ್ಲಿ ಇರುವಾಗ ಆಗಲಿ ಆಗಬಹುದು. ನಿನ್ನ ಶರೀರವಿರಲಿ, ಸ್ಥೂಲ ಶರೀರವಿರಲಿ, ಸೂಕ್ಷ್ಮ ಶರೀರವಿರಲಿ, ಮತ್ತು ನೀನು ಮುಕ್ತನಾಗುವವರೆಗೆ ಅದು ನಿನ್ನ ಜೊತೆಗೆ ಇರುತ್ತದೆ. ಅದು ನಿನ್ನನ್ನು ಮುಕ್ತನನ್ನಾಗಿ ತಾನು ಇಲ್ಲವಾಗುತ್ತದೆ. ಹಾಗಾಗಿ ನೀ ಮಾಡುವಂಥ ಕೆಲಸಕ್ಕೆ ಅದು ಸಹಕಾರ ಕೊಡುತ್ತದೆ. ಆದ್ದರಿಂದ ನೀನು ಮಾಡುವ ಫಲವು ಇದೇ ಜನ್ಮದಲ್ಲಿ ಪೂರ್ಣವಾಗಲಿಲ್ಲ ಅಂತಂದರೆ ನಷ್ಟವಾಗಿ ಹೋಗುತ್ತದೆ ಅನ್ನುವಂಥ ಸಂಶಯವನ್ನು ವ್ಯಕ್ತಗೊಳಿಸಿದ್ದಿ. ಅದಕ್ಕೆ ನಿನಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ನೀನು ಮಾಡಿರುವಂಥ ಕರ್ಮಕ್ಕೆ ಎಂದೆಂದಿಗೂ ನಷ್ಟವಿಲ್ಲ. ನೀನು ಎಂದೆಂದೂ ಕೂಡ ಸುಖವಾಗಿರುತ್ತೀಯ. ಅದು ಎಷ್ಟಿದ್ದರೂ ಕೂಡ ನಿನಗೆ ಸುಖವನ್ನು ಕೊಡುತ್ತದೆ. ನೀ ಎಷ್ಟು ಮಾಡುತ್ತೀಯೋ ಅದಕ್ಕೆ ಅದು 100 ಪಟ್ಟಾಗಿ ನಿನಗೆ ಸುಖವನ್ನು ಕೊಡುತ್ತದೆ. ಆದ್ದರಿಂದ ನಿನ್ನ ಕೆಲಸವನ್ನು ನೀನು ಆರಂಭಿಸು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುತ್ತಾನೆ. ಕಾರಣ ನಾವೆಲ್ಲ ದೇಹ ಬಿಟ್ಟವರನ್ನು ಮತ್ತು ಮರಳಿ ಬಂದವರನ್ನು ನೋಡಿದ್ದೇವೆ, ಮಹಾಭಾರತ ರಾಮಾಯಣಗಳಲ್ಲಿ ಕೇಳಿದ್ದೇವೆ. ಇನ್ನೂ ಇತರೆ ಸಹಜವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೂಡ ಇದನ್ನು ಹೇಳುವಂಥ ವಾಡಿಕೆ ಇದೆ. ನಾನು ಯಾವ ಹಿಂದಿನ ಕರ್ಮಗಳನ್ನು ಮಾಡಿದ್ದೇನೋ, ನಾನು ಏನು ಪುಣ್ಯವನ್ನು ಮಾಡಿದ್ದೇನೋ, ಏನು ಪಾಪವನ್ನು ಮಾಡಿದ್ದೇನೋ ಅಂತ ನಾವು ಕೂಡ ಸಹಜವಾಗಿ ಸ್ಮರಿಸಿಕೊಳ್ತಾ ಇರ್ತೇವೆ. ದುಃಖ ಸಮಯದಲ್ಲಿ ಆಗಲಿ, ಸುಖ ಸಮಯದಲ್ಲಿ ಆಗಲಿ, ಈ ಪುಣ್ಯವು ನಮಗೆ ಹಿಂದಿನ ಜನ್ಮದ್ದು ಇರಬಹುದು, ನಾನು ಈ ಜನ್ಮದಲ್ಲಿ ಏನು ಪುಣ್ಯ ಮಾಡಿರಲಿಲ್ಲ ಅನ್ನುವಂಥ ರೂಢಿ ಮಾತುಗಳನ್ನು ಮಾತಾಡ್ತೇವೆ. ಏನಾದರೂ ಪಾಪವನ್ನು ಅನುಭವಿಸ್ತಾ ಇದ್ದರೂ ಕೂಡ ನಾನು ಯಾವುದೋ ಹಿಂದಿನ ಜನ್ಮಗಳಲ್ಲಿ ಬಹಳ ಪಾಪ ಮಾಡಿದ್ದೇನೆ, ಆದ್ದರಿಂದ ನನಗೆ ಈ ಶಿಕ್ಷೆ ಬಂದಿದೆ ಅಂತ ಹೇಳ್ತಾ ಇರ್ತೇವೆ. ಇವೆಲ್ಲವೂ ನಾವು ಸಹಜವಾಗಿ ರೂಢಿಗತವಾಗಿ ಮಾತಾಡ್ತಾ ಇರ್ತೇವೆ. ಅದರಂತೆ ಭಗವಂತನು ಕೂಡ ಇಲ್ಲಿ ಸರ್ಟಿಫೈ ಮಾಡ್ತಾ ಇದ್ದಾನೆ. ಈ ಮಾಡಿರ್ತಕ್ಕಂಥ ನಿನ್ನ ಪಾಪವು, ನಿನ್ನ ಪುಣ್ಯವು, ಅದು ಯಾವುದೂ ಕೂಡ ನಿನ್ನನ್ನು ಕೈಬಿಟ್ಟು ಹೋಗೋದಿಲ್ಲ. ಅದು ಹಿಂದಿನ ಜನ್ಮದ ಆಗಿರ್ಬೋದು, ಇಂದಿನ ಜನ್ಮದ ಆಗಿರ್ಬೋದು, ಮುಂದಿನ ಜನ್ಮಕ್ಕೆ ಅವೆರಡೂ ಕೂಡ ಸಹಕಾರವನ್ನು ಕೊಡುತ್ತವೆ. ನೀನು ಯೋಗವನ್ನು ಮಾಡ್ತಾ ಮಧ್ಯದಲ್ಲಿಯೇ ಪ್ರಾಣ ಬಿಟ್ಟು ಹೋದರೆ ನೀ ಎಲ್ಲಿವರೆಗೆ ಮಾಡಿರ್ತೀಯೋ ಅಲ್ಲಿವರೆಗೆ ಅದು ಪ್ರಬಲವಾಗಿರುತ್ತದೆ. ಅದನ್ನು ನಾಶ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಮುಂದೆ ಅದು ನಿನಗೆ ಯಾವಾಗಲೂ ಕೂಡ ಸಹಕಾರವನ್ನು ಕೊಡುತ್ತದೆ. ಬಂದು ನಿನಗೆ ಅದು ನಿಲ್ಲುತ್ತದೆ, ನಿನ್ನನ್ನು ಮುಂದೆ ತಗೊಂಡು ಹೋಗುತ್ತದೆ. ಅದು ನಿನಗೆ ಉತ್ತಮವಾಗಿರ್ತಕ್ಕಂಥ ವೇದಿಕೆಯಾಗಿರುತ್ತದೆ. ಆದ್ದರಿಂದ ನೀನು ಕರ್ಮವನ್ನು, ಯೋಗವನ್ನು ಮಾಡುವುದನ್ನು ನಿಲ್ಲಿಸಬೇಡ. ಅದು ನನಗೆ ಫಲ ಕೊಡದೆ ಹೋದರೆ ನಾಶವಾಗುತ್ತದೆ ಅನ್ನುವಂಥ ಸಂಶಯ ನಿನಗೆ ಬೇಡ. ಖಂಡಿತವಾಗಿಯೂ ಕೂಡ ಇದು ನಿನಗೆ ಸಿಗುತ್ತದೆ. ಕಾರಣ ಅಂತಂದರೆ ಮನುಷ್ಯರು ಇಲ್ಲಿ ಮಾಡಿರ್ತಕ್ಕಂಥ ಈ ಪುಣ್ಯದ ಫಲವನ್ನು ಮುಂದೆ ಜನ್ಮದಲ್ಲಿ ನಾವು ಪಡೆಯುತ್ತೇವೋ ಇಲ್ಲೋ ಅನ್ನುವಂಥ ಸಂಶಯವಿರುತ್ತದೆ. ಇವರಿಗೆ ಈ ಮಾಡಿರತಕ್ಕಂಥ ಕರ್ಮದ ಜ್ಞಾನ ಇರೋದಿಲ್ಲ.
ಮುಂದಿನ ಜನ್ಮದಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಜ್ಞಾನ, ಅಲ್ಲಿರ್ತಕ್ಕಂಥ ಬುದ್ಧಿ, ಕರಣಗಳು ಬೇರೆಯಾಗಿರುತ್ತವೆ ಅನ್ನುವಂಥ ಸಂದೇಹದಿಂದ ಆ ಸಮಸ್ಯೆ ಬಂದಿರುವುದು ಸಹಜ. ಆದರೆ ಅದು ಇವನ ಸೂಕ್ಷ್ಮ ಶರೀರದ ಅನುಗುಣವಾಗಿ ಬೆನ್ನು ಹತ್ತಿಕೊಂಡು ಬಂದು ಸಹಕಾರವನ್ನು ನೀಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.